ಕನ್ನಡದ ಕಾಂತಾರದ ಅಬ್ಬರದ ಸುದ್ದಿಗಳನ್ನು ನೋಡೋಣ. ಕನ್ನಡದ ಕಾಂತಾರ ವಿಶ್ವದಾದ್ಯಂತ ಅಬ್ಬರಿಸೋಕೆ ಸಜ್ಜಾಗಿದೆ. ದಾವಣಗೆರೆಯಲ್ಲಿ ಕಾಂತಾರ ಪ್ರೀಮಿಯಂ ಶೋ ಶುರುವಾಗಿದೆ. ನಗರದ 4 ಚಿತ್ರಮಂದಿರಗಳಲ್ಲಿ ಕಾಂತಾರ ಚಿತ್ರ ಬಿಡುಗಡೆಯಾಗಲಿದೆ. ನಾಳೆಯ ಎಲ್ಲ ಟಿಕೆಟ್ ಸೋಲ್ಡ್ ಔಟ್ ಕೂಡ ಆಗಿದೆ. ಅಲ್ಲದೆ ಭಾನುವಾರದವರೆಗೆ ಮುಂಗಡ ಟಿಕೆಟ್ ಬುಕಿಂಗ್ ಮಾಡಲಾಗಿದೆ. ತ್ರಿಶೂಲ್, ತ್ರಿನೇತ್ರ, ಗೀತಾಂಜಲಿ ಹಾಗೂ ಎಸ್ಎಸ್ ಮಾಲ್ನಲ್ಲಿ ಚಿತ್ರ ಬಿಡುಗಡೆಯಾಗಲಿದೆ. ಕನ್ನಡದ ಕಾಂತಾರ ವಿಶ್ವದಾದ್ಯಂತ ಅಬ್ಬರಿಸೋಕೆ ಸಜ್ಜಾಗಿದೆ. ಇದೇ ಮೊದಲ ಬಾರಿಗೆ ಬೆಂಗಳೂರಿನಲ್ಲೇ ಯುಎಫ್ಒ ಕ್ಯೂಬ್ಗೆ ಕಾಂತಾರ ಚಿತ್ರ ಅಪ್ಲೋಡ್ ಆಗಿದೆ. ಇದುವರೆಗೂ ಚೆನ್ನೈನಲ್ಲಿ ಮಾತ್ರ ಯುಎಫ್ಒಗೆ ಸಿನಿಮಾ ಅಪ್ಲೋಡ್ ಮಾಡಲಾಗ್ತಾ ಇತ್ತು. ಇದೀಗ ರಾಜಾಜಿನಗರದ ಯುಎಫ್ಒ ಕ್ಯೂಬ್ ಹೊಸ ಕಚೇರಿಯಲ್ಲಿ ಬೆಳಗ್ಗೆ ಕಾಂತಾರ ಅಪ್ಲೋಡ್ ಆಗಿದೆ. ವಿಶ್ವದ 6500 ಸ್ಕ್ರೀನ್ಗಳಿಗೂ ಬೆಂಗಳೂರಿನಿಂದಲೇ ಸಿನಿಮಾ ದೊರೆತಿದ್ದು, ಈ ಮೂಲಕ ಹೊಂಬಾಳೆ ಫಿಲ್ಮ್ಸ್ ಹೊಸ ದಾಖಲೆ ಸೃಷ್ಟಿಸಿದೆ. ಬೆಂಗಳೂರು, ಮೈಸೂರು ಸೇರಿದಂತೆ ರಾಜ್ಯದ ಪ್ರಮುಖ ನಗರಗಳಲ್ಲಿ ಕಾಂತಾರ ಸಿನಿಮಾದ ಪೇಯ್ಡ್ ಪ್ರೀಮಿಯರ್ ಶೋ ಈಗಾಗಲೇ ಶುರುವಾಗಿದೆ. ಒರಾಯನ್ ಮಾಲ್ನಲ್ಲಿ ಶೋ ಆರಂಭವಾಗಿದ್ದು, ಪೇಯ್ಡ್ ಪ್ರೀಮಿಯರ್ ಶೋಗೆ 500 ರಿಂದ 1200 ರೂಪಾಯಿ ತನಕ ಟಿಕೆಟ್ ಬೆಲೆ ನಿಗದಿ ಮಾಡಿದೆ. ನೆಚ್ಚಿನ ನಟನ ಸಿನಿಮಾ ನೋಡೋಕೆ ಪ್ರೇಕ್ಷಕರು ತುಂಬಿ ತುಳುಕ್ತಿದ್ದಾರೆ. ನಾಳೆ ಕಾಂತಾರ ಚಿತ್ರ ಬಿಡುಗಡೆ ಹಿನ್ನೆಲೆ ಮಂಗಳೂರಿನ ಚಿತ್ರಮಂದಿರಗಳಲ್ಲಿ ಸಿದ್ಧತೆ ಭರ್ಜರಿಯಾಗಿದೆ. ಮಲ್ಟಿಪ್ಲೆಕ್ಸ್, ಸಿಂಗಲ್ ಸ್ಕ್ರೀನ್ಗಳಲ್ಲಿ ಶೋಗಳ ಅಬ್ಬರ ಜೋರಾಗಿದೆ. 3 ದಿನಗಳ ಹಿಂದೆಯೇ ಎಲ್ಲಾ ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿವೆ. ಬೆಳಗ್ಗೆ 6:30 ರಿಂದ ರಾತ್ರಿ 10:30ರವರೆಗೆ ಚಿತ್ರ ಪ್ರದರ್ಶನವಾಗಲಿದೆ. ಮಂಗಳೂರಿನ ಸುಚಿತ್ರಾ ಪ್ರಭಾತ್ ಚಿತ್ರಮಂದಿರದಲ್ಲಿ ರಿಷಬ್ ಶೆಟ್ಟಿಯ ದೊಡ್ಡದಾದ ಕಟ್ಔಟ್ ನಿರ್ಮಾಣ ಮಾಡಲಾಗಿದೆ. ಬುಕಿಂಗ್ಸ್ ತುಂಬ ಚೆನ್ನಾಗಿದೆ. ಸೊ ಆಲ್ಮೋಸ್ಟ್ 4 ಡೇಸ್ ಬುಕಿಂಗ್ಸ್ ಆಲ್ಮೋಸ್ಟ್ 80-90% ಫುಲ್ ಹೋಗ್ತಾ ಇದೆ. ಸೊ ನಮ್ಗೆ ಆಲ್ರೆಡಿ ಲಾಸ್ಟ್ ಕಾಂತಾರದಲ್ಲೇ ಆಲ್ಮೋಸ್ಟ್ ಒಂದು 5 ವೀಕ್ಸ್ವರೆಗೂ ನಮ್ಗೆ ಆಲ್ ಶೋಸ್ ಹೌಸ್ಫುಲ್ ಇತ್ತು. ಸೊ ಅದರಿಂದ ಮುಂಜಾಗ್ರತೆಯಿಂದ ಎಲ್ಲ ಥರ ನಾವು ಸ್ಟಾಫಿಂಗ್ ಆಗಿರ್ಬೋದು, ಫಿಲ್ಮ್ ಕ್ವಾಲಿಟಿ ಆಗಿರ್ಬೋದು, ಎಲ್ಲನೂ ನಾವು ಪ್ರಿಪೇರ್ಡ್ ಆಗಿದ್ದೀವಿ. ಸೊ ಈ ಸತಿ ಇತ್ತ ಚಿತ್ರದುರ್ಗದಲ್ಲೂ ಸಿನಿಮಾ ಪ್ರದರ್ಶನಕ್ಕೆ ಭರ್ಜರಿ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ನಗರದ ಪ್ರಸನ್ನ ಬಸವೇಶ್ವರ ಟಾಕೀಸ್ನಲ್ಲಿ ಕಾಂತಾರ ಸಿನಿಮಾ ಪ್ರದರ್ಶನ ಕಾಣಲಿದೆ. ಥಿಯೇಟರ್ನಲ್ಲಿ ನಟ ನಿರ್ದೇಶಕ ರಿಷಬ್ ಶೆಟ್ಟಿ ಬೃಹತ್ ಕಟೌಟ್ ರಾರಾಜಿಸ್ತಾ ಇದೆ. ಶಿವಮೊಗ್ಗದಲ್ಲಿಯೂ ಕಾಂತಾರ ಕ್ರೇಜ್ ಜೋರಾಗಿದೆ. ನಾಳೆ ಎಲ್ಲ ಚಿತ್ರಮಂದಿರಗಳಲ್ಲಿ 20ಕ್ಕೂ ಅಧಿಕ ಶೋ ನಡೆಯಲಿದೆ. ನಾಳೆ ಬೆಳಗ್ಗೆ 7 ರಿಂದ ರಾತ್ರಿ 10:30ರವರೆಗೆ ಶೋಗಳು ನಡೆಯಲಿದ್ದು, ಹೀಗಾಗಿ ಭರದ ಸಿದ್ಧತೆಗಳು ನಡೆಸಲಾಗ್ತಾ ಇದೆ. ರಿಷಬ್ ಶೆಟ್ಟಿಯ ದೊಡ್ಡದಾದ ಕಟೌಟ್ ನಿರ್ಮಿಸಲಾಗಿದೆ. ಇನ್ನು ನಟ ಹಾಗೂ ರಿಷಬ್ ಶೆಟ್ಟಿ ಕಲಾವಿದರನ್ನ ಪ್ರೀತಿಯಿಂದ ನೋಡಿಕೊಂಡಿದ್ದರ ಬಗ್ಗೆ ನ್ಯೂಸ್ 18 ಜೊತೆ ಕಾಂತಾರ ಸಹ ಕಲಾವಿದರು ಅನುಭವವನ್ನ ಶೇರ್ ಮಾಡಿಕೊಂಡಿದ್ದಾರೆ. ಈ ಫಿಲಮಲ್ಲಿ ಒಂದು ಸಕ್ಸಸ್ಫುಲಿ ಟರ್ನಿಂಗ್ ಪಾಯಿಂಟ್ ಸಿಗತ್ತೆ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಎಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಸರ್. ಯಾವುದಕ್ಕೂ ಏನು ತೊಂದರೆ ಮಾಡಿಲ್ಲ. ಏನೇ ಪ್ರಾಬ್ಲಮ್ ಇದ್ರೂ ತಕ್ಷಣ ಸಾಲ್ವ್ ಮಾಡಿ ಚೆನ್ನಾಗಿ ನಮಗೆ ರೆಸ್ಪಾನ್ಸ್ ಚೆನ್ನಾಗಿ ಕೊಟ್ಟಿದ್ದಾರೆ. ಚೆನ್ನಾಗಿದೆ ಸರ್. ದಸರಾ ಹಬ್ಬ, ಕಾಂತಾರ ಹಬ್ಬ 2 ಒಟ್ಟಿಗೆ ಬಂದೈತೆ. ನಾವೇನೋ ಒಂದು ಚಿಕ್ಕ ಕ್ಯಾರೆಕ್ಟರ್ ಮಾಡೀವಿ ಸರ್. ಬೇರೆ ಬೇರೆ ಫಿಲಮಲ್ಲೆಲ್ಲ ಲೈಟ್ ಹಾಕಿ ಕಾಯ್ತಾರೆ. ಈ ಫಿಲಮಲ್ಲಿ ಒರಿಜಿನಲ್ ಬಿಸಿಲು ಬರಲಿ ಅಂತ. ಇನ್ನು ಹುಬ್ಬಳ್ಳಿಯಲ್ಲೂ ಕೂಡ ಕಾಂತಾರ ಚಿತ್ರದ ಬಿಡುಗಡೆಗೆ ಭರದ ಸಿದ್ಧತೆಗಳು ನಡೀತಾ ಇದೆ. ಅಪ್ಸರಾ, ಸುಧಾ, ಸಿನಿ ಪೊಲೀಸ್, ಲಕ್ಷ್ಮಿ ಮತ್ತಿತರ ಚಿತ್ರಮಂದಿರಗಳಲ್ಲಿ ಚಿತ್ರ ಪ್ರದರ್ಶನ ಕಾಣ್ತಾ ಇದೆ. ಬಹುತೇಕ ಟಿಕೆಟ್ ಸೋಲ್ಡ್ ಔಟ್ ಆಗಿದ್ದು, ಚಿತ್ರದ ಬಗ್ಗೆ ಪ್ರೇಕ್ಷಕರು ತೀವ್ರ ಕುತೂಹಲ ವ್ಯಕ್ತಪಡಿಸಿದ್ದಾರೆ. ಧಾರವಾಡದ ಸಂಗಮ ಚಿತ್ರಮಂದಿರವೂ ಕೂಡ ಕಾಂತಾರ ಚಿತ್ರದ ಪ್ರದರ್ಶನಕ್ಕೆ ಸಜ್ಜಾಗಿದೆ. ಅಭಿಮಾನಿಗಳು ರಿಷಬ್ ಶೆಟ್ಟಿ ಮತ್ತು ಕಾಂತಾರ ಚಿತ್ರದ ಕಟೌಟ್ ನಿರ್ಮಾಣ ಮಾಡಿದ್ದಾರೆ. ನಾಳೆ ಚಿತ್ರ ಬಿಡುಗಡೆಗೆ ಕಾತುರದಿಂದ ಅಭಿಮಾನಿಗಳು ಕಾಯ್ತಿದ್ದಾರೆ. ಧಾರವಾಡದ ಸಂಗಮ ಹಾಗೂ ಐನಾಕ್ಸ್ ಚಿತ್ರಮಂದಿರದಲ್ಲಿ ಚಿತ್ರ ಬಿಡುಗಡೆ ಆಗ್ತಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣದಲ್ಲಿ ಕಾಂತಾರ ಹವಾ ಜೋರಾಗಿದೆ. ಜನರ ನಿರೀಕ್ಷೆ ಹೆಚ್ಚು ಮಾಡಿರುವ ಹಿನ್ನೆಲೆಯಲ್ಲಿ ಶಿವಾನಂದ, ಲಕ್ಷ್ಮಿ ಥಿಯೇಟರ್ ಮಾಲೀಕರು ಖುಷಿ ವ್ಯಕ್ತಪಡಿಸಿದರು. ಜನರ ನಿರೀಕ್ಷೆ ಹೆಚ್ಚಿರುವ ಹಿನ್ನೆಲೆಯಲ್ಲಿ 2 ಥಿಯೇಟರ್ ವಿತರಣೆಯಾಗಿದೆ. ಕಾಂತಾರ 2 ಹಾಕಿದ್ದ ವೇಳೆ, ಕಾಂತಾರ ಚಿತ್ರವನ್ನು ಹಾಕಿದ್ದಂಥ ವೇಳೆ ಥಿಯೇಟರ್ ತುಂಬಿ ತುಳುಕ್ತಾ ಇತ್ತು. ಈಗಾಗಲೇ 55% ಟಿಕೆಟ್ ಸೋಲ್ಡ್ ಔಟ್ ಆಗಿದೆ. ಸಂಜೆ ವೇಳೆಗೆ 100% ಆಗುತ್ತೆ ಅಂತ ಥಿಯೇಟರ್ ಮಾಲೀಕರು ಖುಷಿ ವ್ಯಕ್ತಪಡಿಸಿದರು. ನಾಳೆ ಕಾಂತಾರ ಚಾಪ್ಟರ್ 1 ರಿಲೀಸ್ ಹಿನ್ನೆಲೆಯಲ್ಲಿ ತುಮಕೂರಲ್ಲಿ ಗಾಯತ್ರಿ ಚಿತ್ರಮಂದಿರದ ಬಹುತೇಕ ಎಲ್ಲ ಸೀಟ್ ಫುಲ್ ಆಗಿದೆ. ನಾಳೆ ಒಂದೇ ದಿನ 5 ಶೋಗೆ ನಿರ್ಧಾರ ಮಾಡಲಾಗಿದೆ. ನಗರದಲ್ಲಿ ಒಟ್ಟು 3 ಚಿತ್ರಮಂದಿರಗಳಲ್ಲಿ ಕಾಂತಾರ ಚಾಪ್ಟರ್ 1 ರಿಲೀಸ್ ಆಗ್ತಿದೆ. ಈಗ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅನಾರೋಗ್ಯ ಹಿನ್ನೆಲೆ ಬೆಂಗಳೂರಿನ ರಾಮಯ್ಯ ಆಸ್ಪತ್ರೆಗೆ ದಾಖಲಾಗಿದ್ದರು. ಇನ್ನು ಮಲ್ಲಿಕಾರ್ಜುನ ಖರ್ಗೆ ಆರೋಗ್ಯದ ಕುರಿತು ಎಕ್ಸ್ನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಮಾಹಿತಿ ನೀಡಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಪೇಸ್ ಮೇಕರ್ ಅಳವಡಿಸಲು ವೈದ್ಯರು ಸಲಹೆ ನೀಡಿದ್ರು. ಈ ಹಿನ್ನೆಲೆ ಶಸ್ತ್ರಚಿಕಿತ್ಸೆಗಾಗಿ ಅವರನ್ನು ದಾಖಲು ಮಾಡಲಾಗಿದೆ. ಅವರ ಆರೋಗ್ಯ ಸ್ಥಿರವಾಗಿದೆ. ನಿಮ್ಮೆಲ್ಲರ ಕಾಳಜಿಗೆ ಧನ್ಯವಾದ ಅಂತ ಮಾಹಿತಿಯನ್ನು ಶೇರ್ ಮಾಡಿಕೊಂಡಿದ್ದಾರೆ. ಇತ್ತ ಸಿಎಂ ಸಿದ್ದರಾಮಯ್ಯ ಕೂಡ ರಾಮಯ್ಯ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದು, ಖರ್ಗೆಯವರ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಖರ್ಗೆಯವರ ಜೊತೆ ಕೆಲಕಾಲ ಮಾತನಾಡಿದ ಸಿಎಂ ಶೀಘ್ರ ಗುಣಮುಖರಾಗುವಂತೆ ಹಾರೈಸಿದರು.
ವೈದ್ಯಕೀಯ ಶಿಕ್ಷಣ ಸಚಿವ ಶರಣಪ್ರಕಾಶ್ ಪಾಟೀಲ್ ಕೂಡ ಖರ್ಗೆ ಆರೋಗ್ಯದ ಬಗ್ಗೆ ಮಾತನಾಡಿದ್ದಾರೆ. ಖರ್ಗೆಗೆ ಲಂಗ್ಸ್ ಇನ್ಫೆಕ್ಷನ್ ಆಗಿತ್ತು, ಈಗ ಚೇತರಿಸಿಕೊಳ್ತಾ ಇದ್ದಾರೆ. ಸಿಎಂ ಜೊತೆ ನೆರೆ ಹಾವಳಿ ಬಗ್ಗೆ ಖರ್ಗೆ ಮಾತನಾಡಿದ್ರು. ಸ್ವಲ್ಪ ಹೆಚ್ಚಿಗೆ ಪರಿಹಾರ ನೀಡುವಂತೆ ವಿನಂತಿಸಿಕೊಂಡ್ರು ಅಂತ ಹೇಳಿದರು. ಡಿಕೆ ಶಿವಕುಮಾರ್ ಸಿಎಂ ಆಗೋ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ನವೆಂಬರ್ನಲ್ಲಿ ಡಿಕೆಶಿ ಸಿಎಂ ಆಗೋದು ಖಚಿತ ಅಂತ ಕಾಂಗ್ರೆಸ್ ವಕ್ತಾರ ಮಾಜಿ ಸಂಸದ LR ಶಿವರಾಮೇಗೌಡ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ನಾಗಮಂಗಲದಲ್ಲಿ ಮಾತನಾಡಿದ ಅವರು, ಡಿಕೆಶಿ ನವೆಂಬರ್ನಲ್ಲಿ ಸಿಎಂ ಆಗೋ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಅಂತ ಹೇಳಿದರು. ಸಿಎಂ ಬದಲಾವಣೆ ಬಗ್ಗೆ ಗೊಂದಲದ ಹೇಳಿಕೆ ನೀಡದಂತೆ ಹೈಕಮಾಂಡ್ ಆದೇಶ ಇದ್ರೂ ಕೂಡ LR ಶಿವರಾಮೇಗೌಡ ಈ ರೀತಿ ಹೇಳಿಕೆ ಕೊಟ್ಟಿರೋದು ಚರ್ಚೆಗೆ ಮತ್ತಷ್ಟು ಪುಷ್ಟಿ ಕೊಟ್ಟಿದೆ. 5 ವರ್ಷವೂ ಕೂಡ ಸಿದ್ದರಾಮಯ್ಯ ಸರ್ಕಾರಕ್ಕೆ ಯಾವುದೇ ಭಯವಿಲ್ಲ ಅಂತ ಧಾರವಾಡದಲ್ಲಿ ಕೋಡಿಮಠದ ಶ್ರೀ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿ ಭವಿಷ್ಯ ನುಡಿದರು. ಹುಬ್ಬಳ್ಳಿಯಲ್ಲಿ 3 ದಿನಗಳಲ್ಲಿ ಶಿಕ್ಷಕರು ಜಾತಿ ಗಣತಿ ಪೂರ್ಣ ಮಾಡಿದ್ದಾರೆ. ಅನೇಕ ಕಡೆಗಳಲ್ಲಿ ಸರ್ವರ್ ಸಮಸ್ಯೆ ಇದ್ರೂ ಗಣತಿ ಮಾಡಿದ ಶಿಕ್ಷಕರಿಗೆ ಧಾರವಾಡ ಜಿಲ್ಲಾಡಳಿತ ಮೆಚ್ಚುಗೆ ವ್ಯಕ್ತಪಡಿಸಿದೆ. ಧಾರವಾಡದ ಕುಂದಗೋಳ ತಾಲೂಕಿನ ಕೂಬಿಯಾಳ ಗ್ರಾಮದ ಪ್ರಶಾಂತ್ ಬಣ್ಣಿಮಟ್ಟಿ ಹಾಗೂ ಸಂತೋಷ್ ಅನ್ನೋರು ಗಣತಿಯಲ್ಲಿ ಯಶಸ್ವಿಯಾದ ಶಿಕ್ಷಕರು. ಇನ್ನು ಇವರ ಕಾರ್ಯಕ್ಕೆ ತಾಲೂಕು ಆಡಳಿತದಿಂದ ಕೂಡ ಸನ್ಮಾನ ಮಾಡಲಾಯಿತು. ಜಾತಿ ಜನಗಣತಿಯಿಂದ ಸಮಾಜ ಉದ್ಧಾರ ಆಗಲ್ಲ ಅಂತ ಕೇಂದ್ರ ಸಚಿವ ಎಚ್ಡಿಕೆ ಹೇಳಿಕೆ ನೀಡಿದ್ರು. ಎಚ್ಡಿಕೆ ಹೇಳಿಕೆಗೆ ಸಿಎಂ ತಿರುಗೇಟು ಕೊಟ್ಟಿದ್ದಾರೆ. ಇದು ಸಾಮಾಜಿಕ, ಶೈಕ್ಷಣಿಕ ಹಾಗೂ ಆರ್ಥಿಕ ಸಮೀಕ್ಷೆ. ಈ ವಿಚಾರ ಪಾಪ ಕುಮಾರಸ್ವಾಮಿ ಗೊತ್ತಿಲ್ಲ. ಸಮಾಜದಲ್ಲಿ ಸಮಾನತೆ ಬರಬೇಕು, ಸಮಾನತೆ ಇರಬೇಕು ಅಂದ್ರೆ ಅಂಕಿಅಂಶಗಳು ಬೇಕು. ಯಾವ ಜಾತಿಯಲ್ಲಿ ಬಡತನ ಇದೆ, ಯಾವ ಜಾತಿಯಲ್ಲಿ ನಿರುದ್ಯೋಗ ಇದೆ, ಈ ಎಲ್ಲ ವಿಚಾರ ತಿಳಿದುಕೊಳ್ಳಬೇಕಾಗತ್ತೆ ಅಂತ ಹೇಳಿದ್ದಾರೆ. ಇದು ಪ್ರವಾಹ ಪೀಡಿತ ಪ್ರದೇಶಗಳ ಸಮೀಕ್ಷೆ ಕುರಿತಂಗೆ ಸಿಎಂ ರಿಯಾಕ್ಟ್ ಮಾಡಿದ್ರು. ನಿನ್ನೆ ವೈಮಾನಿಕ ಸಮೀಕ್ಷೆ ಮಾಡಿದ್ದೆ. ಹೆಚ್ಚು ನೆರೆ ಇರೋದು ಉತ್ತರ ಕರ್ನಾಟಕ ಭಾಗದಲ್ಲಿ. ಬೆಳಗಾವಿ, ಬಿಜಾಪುರ, ಕಲಬುರಗಿ, ಬಾಗಲಕೋಟೆ, ಯಾದಗಿರಿ, ಧಾರವಾಡ ಮತ್ತು ಗದಗ ಈ ಜಿಲ್ಲೆಗಳಲ್ಲಿ ಜಾಸ್ತಿ ಇದೆ. ರೈತರಿಗೆ ಪರಿಹಾರ ಕೊಡಬೇಕು. ನಾವು ಕೂಡ ಸೂಕ್ತ ಪರಿಹಾರಕ್ಕಾಗಿ ಕೇಂದ್ರಕ್ಕೆ ಪ್ರಸ್ತಾವನೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಕಲಬುರಗಿಯಲ್ಲಿ ಪ್ರವಾಹದ ಅಬ್ಬರ ಸ್ವಲ್ಪ ಕಡಿಮೆಯಾಗಿದೆ. ಆದರೆ ಮುತ್ತುಗ ಗ್ರಾಮದ ಜನರ ಪರದಾಟ ಮಾತ್ರ ನಿಂತಿಲ್ಲ. ಪ್ರವಾಹ ಕಡಿಮೆ ಆಗಿರೋ ಹಿನ್ನೆಲೆ ಕಾಳಜಿ ಕೇಂದ್ರದಲ್ಲಿ ಆಶ್ರಯ ಪಡೆದಿದ್ದ ಗ್ರಾಮಸ್ಥರು ತಮ್ಮ ತಮ್ಮ ಊರಿನತ್ತ ವಾಪಸ್ ತೆರಳುತ್ತಾ ಇದ್ದಾರೆ. ಆದರೆ ಮನೆಯ ಅವಸ್ಥೆ ನೋಡಿ ಕಣ್ಣೀರಿಡ್ತಿದ್ದಾರೆ. ಮನೆಯ ತುಂಬೆಲ್ಲ ಕೆಸರು ತುಂಬಿಕೊಂಡಿದ್ದು ಕ್ಲೀನ್ ಮಾಡಲಾಗ್ತಾ ಇದೆ. ಪ್ರವಾಹ ಬಂದು 3 ದಿನ ಗ್ರಾಮದಲ್ಲಿ ನೀರು ಇದ್ರೂ ಯಾರೂ ಬಂದು ನಮ್ಮ ಕಷ್ಟ ಕೇಳಲಿಲ್ಲ. ಮನೆಯಲ್ಲಿನ ಎಲ್ಲ ದವಸ ಧಾನ್ಯ ನೀರು ಪಾಲಾಗಿದೆ. ಮತ್ತೆ ದಿನಸಿ ತರಲು ನಮ್ಮ ಬಳಿ ಹಣ ಇಲ್ಲ. ಸರ್ಕಾರ ನಮಗೆ ಸಹಾಯ ಮಾಡ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಭೀಮಾ ನದಿ ಪ್ರವಾಹಕ್ಕೆ ತತ್ತರಿಸಿ ಹೋಗಿದ್ದ ಯಾದಗಿರಿ ಜನ ಸದ್ಯ ನಿಟ್ಟುಸಿರು ಬಿಟ್ಟಿದ್ದಾರೆ. ನದಿ ಹರಿವಿನ ಪ್ರಮಾಣ ತಗ್ಗಿದ್ದು ಕಾಳಜಿ ಕೇಂದ್ರದಿಂದ ನೆರೆ ಸಂತ್ರಸ್ತರು ಊರಿನತ್ತ ತೆರಳುತ್ತಾ ಇದ್ದಾರೆ. ಭೀಮಾ ಪ್ರವಾಹಕ್ಕೆ ಮುಳುಗಡೆ ಆಗಿದ್ದ ಬಹುತೇಕ ಸೇತುವೆ ಪುನರ್ ಆರಂಭಗೊಂಡಿದೆ. ಆದರೆ ಪ್ರವಾಹ ಪೀಡಿತ ಜನರು ರೋಗದ ಭೀತಿಯಲ್ಲಿದ್ದು ದುರ್ವಾಸನೆಯಿಂದ ಹೈರಾಣಾಗ್ತಿದ್ದಾರೆ. ಬ್ಲೀಚಿಂಗ್ ಪೌಡರ್ ಹಾಕಿ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಆರೋಗ್ಯ ಇಲಾಖೆಯಿಂದ ನೆರೆ ಪೀಡಿತ ಪ್ರದೇಶಗಳಲ್ಲಿ ಜಾಗೃತಿ ಮೂಡಿಸಲಾಗಿದೆ. ಇತ್ತ ಕೋಲಾರ ತಾಲೂಕಿನ ಗೂಳಿಗಾನಹಳ್ಳಿ ಗ್ರಾಮದಲ್ಲಿ ಕೆಸಿ ವ್ಯಾಲಿ ನೀರು ಹರಿದು 10 ಎಕರೆ ಬೆಳೆ ನಾಶವಾಗಿದೆ. ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿದ ರೈತರು ಕಂಗಾಲಾಗಿದ್ದು, ಎಷ್ಟೇ ಮನವಿ ಮಾಡಿಕೊಂಡ್ರೂ ಕಾಲುವೆ ದುರಸ್ತಿ ಮಾಡ್ತಾ ಇಲ್ಲ ಅಂತ ಅಧಿಕಾರಿಗಳು ಅವರ ವಿರುದ್ಧ ಕಿಡಿಕಾರಿದ್ದಾರೆ. 2025ರ ಕರ್ನಾಟಕ ಮಹಾತ್ಮ ಗಾಂಧಿ ಸೇವಾ ಪ್ರಶಸ್ತಿ ಪ್ರಕಟವಾಗಿದೆ. ಈ ಬಾರಿಯ ಪ್ರಶಸ್ತಿಗೆ ಪ್ರಸಿದ್ಧ ಇತಿಹಾಸಕಾರ ರಾಮಚಂದ್ರ ಗುಹಾ ಅವರು ಆಯ್ಕೆಯಾಗಿದ್ದಾರೆ. ಗಾಂಧಿ ಜಯಂತಿ ನಿಮಿತ್ತ ವಾರ್ತಾ ಇಲಾಖೆ ನೀಡುವ ಈ ಪ್ರಶಸ್ತಿಗೆ ರಾಮಚಂದ್ರ ಗುಹಾ ಆಯ್ಕೆಯಾಗಿದ್ದಾರೆ.